ಇದು ಬಂದು ಸಂಪುಟು ಟ್ಯಾಂಕ್ ಹೋಗುತ್ತೆ. ಸಂಪು ಟ್ಯಾಂಕ್ ಇದು ಇಲ್ಲೇ ಬರ್ದಿದ್ದೀನಿ. ಸಂಪಲ್ಲಿ ನೀರಿದ್ರೆ ಸಬ್ಮರ್ಸಿಬಲ್ ಮೋಟರ್ ನೀರು ಕೆಳಗಡೆ ಇದೆಯಲ್ಲ, ಸಂಪಲ್ ಮೋಟರ್ ಇದೆಯಲ್ಲ, ಅದರಿಂದ ಮೇಲಕ್ಕೆ ಹೋಗೋದು. ಇದು ಸಂಪುಟು ಟ್ಯಾಂಕ್ ಅಂತ ಬರ್ದಿದ್ದೀನಿ. ಈಗ ಸಂಪಲ್ಲಿ ನೀರಿದೆ, ಫುಲ್ ಇದ್ರೆ ಈ ಲೈಟ್ ಬರುತ್ತೆ. ಈಗ ಫುಲ್ಗಿಂತ ಕಡಿಮೆ ಇದೆ, ನೀರೇ ಇಲ್ಲ ಅಂತಂದ್ರೆ ಇರ್ಲಿ ರೆಡ್ ಲೈಟ್ ಬರುತ್ತೆ. ರೆಡ್ ಲೈಟ್ ಬಂದಿದ್ರೆ ಇದು ಆನ್ ಆಗಲ್ಲ, ಮತ್ತೆ 2 ಲೈಟ್ ಬಂದ್ರೆ ಆಟೋಮೆಟಿಕ್ಲಿ ತಗೊಳುತ್ತೆ. ಈಗ ಸಂಪಲ್ ನೀರಿದೆ, ಈಗ ಮೇಲ್ಗಡೆನೂ ಫುಲ್ ಇದೆ. ಇದು ಸ್ವಿಚ್ ನೋಡ್ಕೊಳ್ಳಿ ಸರ್, ಇದು ಆಟೋದಲ್ಲೇ ಇರಬೇಕು. ಕೆಳಗಡೆಗಿದ್ರೆ ಆಟೋ ಈ ಸಿಸ್ಟಮ್ ಅಲ್ಲಿ, ಸೆಂಟ್ರಿಗೆ ಹಾಕಿದ್ರೆ ಆಫು, ಹಿಂಗ್ ಮಧ್ಯಕ್ಕಿದ್ರೆ ಅದು ಆಫು, ಮೇಲ್ಗಡೆಗೆ ಹಾಕಿದ್ರೆ ಮ್ಯಾನ್ಯುವಲ್. ಓಕೆನಾ? ಈಗ ಆಟೋದಲ್ಲೇ ಇರಲಿ. ಇದು ಅಷ್ಟೇ ಸರ್, ಇದು ಮೇಲ್ಗಡೆ ಟ್ಯಾಂಕಲ್ಲಿ ಫುಲ್ ಖಾಲಿ ಇದ್ರೆ ರೆಡ್ ಲೈಟ್ ಬರುತ್ತೆ. ಅರ್ಧ ಟ್ಯಾಂಕ್ ಬಂದಿದ್ರೆ ಇವೆರಡು ಲೈಟು ತೋರಿಸುತ್ತೆ. ಫುಲ್ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಮೋಟ್ರ್ ಆನ್ ಆದರೆ ಇಲ್ಲಿ ಲೈಟ್ ಬರುತ್ತೆ. ಈಗ ಮೋಟ್ರ್ ಆನ್ ಆಯಿತು, ನೀರು ಹೋಗೋದು ಇಲ್ಲೇ ತೋರಿಸುತ್ತೆ ನೋಡಿ, ಇಲ್ಲಿ ನೀರು ಹೋಗ್ತಾ ಇದೆ. ಇವಾಗ ಈಗ ಫುಲ್ ಆಗಿದೆ, ಆಟೋಮೆಟಿಕ್ಲಿ ಫುಲ್ ಆಗಿ ಆಫ್ ಆಯಿತು. ನಿಮ್ಗೆ ತೋರ್ಸೋಣ ಅಂತ ಈಗ ಆನ್ ಮಾಡಿದ್ದೀನಿ. ಮೇಲ್ಗಡೆ ಫುಲ್ ಆಗಿಬಿಟ್ಟು ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಓಕೆನಾ? ಈ ಸ್ವಿಚ್ ಆಟೋದಲ್ಲೇ ಇಟ್ಬಿಡಿ. ಆಟೋದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ನಾವು ಬರೋದಂಕ ನಿಮ್ಗೆ ನೀರು ಬೇಕಂದರೆ ಇದನ್ನು ಡೌನ್ ಮಾಡಿಕೊಂಡ್ರೆ ಇಲ್ಲಿ MCB ಇರುತ್ತಲ್ಲ, ಇದಿರುತ್ತಲ್ಲ, ಇದರಲ್ಲಿ ಮುಂಚೆ ಮಾಡ್ತಾ ಇದ್ದಲ್ಲ ಆನ್ ಆ್ಯಂಡ್ ಆಫ್, ಅದು ಮಾಡ್ಕೋಬೇಕಾಗುತ್ತೆ. ಈಗ ಇದು ಆಟೋದ ಹಿಂಗೆ ಬಿಟ್ಬಿಡಿ, ಮೇಲಕ್ಕೆ ಬಿಟ್ಬಿಡಿ. ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಇದನ್ನ ಮೇಲಕ್ಕೆ ಮಾಡಿಕೊಂಡು ಮ್ಯಾನುವಲ್ ಮಾಡ್ಕೊಂಡು ಇಲ್ಲಿ ಇದೇ ಮಾಡ್ಕೊಳ್ಳೋ ಥರ. ಈಗ ಇಲ್ಲೇನು ಮಾಡೋಂಗಿಲ್ಲ. ಇದು ಬೋರ್ ಟು ಸಂಪು ಅಂದರೆ ಆ ಕಡೆ ಪೈಪಿಂದ ನೀರು, ಅದೇ ಬೋರ್ವೆಲ್ ನೀರಿಂದ ಇಲ್ಲಿ ಬರಬೇಕು. ಇಲ್ಲಿಗೆ ಬಂತಂದರೆ ಇಲ್ಲೊಂದು ಸೆನ್ಸರ್ ಇರುತ್ತೆ. ಬನ್ನಿ ಸರ್, ಇಲ್ಲಿ ಸೆನ್ಸರ್ ಹಾಕಿದೀವಲ್ಲ, ಇಲ್ಲಿದೆ ನೋಡಿ. ಈ ಪೈಪಲ್ಲಿ ನೀರು ಬರಬೇಕು. ಈ ಪೈಪಲ್ಲಿ ನೀರು ಬಂದಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಲೈಟು ಆನ್ ಆಗುತ್ತೆ. ಈ 3 ಲೈಟು ಆನ್ ಆಗುತ್ತೆ. 1 2 3 ಈ 3 ಲೈಟ್ ಆನ್ ಆಗುತ್ತೆ. ಅಲ್ಲಿ ಪೈಪಲ್ಲಿ ಟಚ್ ಆಗ್ಬೇಕು. ನೀರು ಆಗಿದ ತಕ್ಷಣ ನೀರು ಬಿದ್ದಾಗ ಇದು ತೋರಿಸುತ್ತೆ, ನೀರು ಹೋಗಿ ಇಲ್ಲಿ ಬೀಳೋ ಥರ. ಫುಲ್ ಆಗಿದ ತಕ್ಷಣ, ಸಂಪಲ್ ಫುಲ್ ಆಗಿದ ತಕ್ಷಣ ಇಲ್ಲಿ ಲೈಟ್ ಬರುತ್ತೆ. ಲೈಟ್ ಬಂದಿದ ತಕ್ಷಣ ಅದೇ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇದೇನಾದರೂ ತಗೊಂಡಿಲ್ಲ, ಏನಾದರೂ ಇದಾಯ್ತಂದರೆ ಇದು ಆಟೋದಲ್ಲೇ ಇರಲಿ ಎನಿ ಟೈಮು. ಇದು ಡೌನ್ ಮಾಡಬೇಕು. ಡೌನ್ ಮಾಡಿಕೊಂಡು ನೀವೇ ನೋಡಿಕೊಂಡು ಆನ್ ಆ್ಯಂಡ್ ಆಫ್. ಸೆಂಟ್ರಿಗೆ ಇಟ್ಟರೆ ಆಫ್ ಆಗುತ್ತೆ, ಡೌನ್ ಮಾಡಿದ್ರೆ ಮ್ಯಾನ್ಯುವಲ್ ಆಗುತ್ತೆ. ಅಂದರೆ ಇದು ಕೆಲಸ ಮಾಡಿಲ್ಲ ಅಂದರೆ ಈಗ ಆಟೋಮೆಟಿಕ್ ಬಿಟ್ಬಿಡಿ. ನೀರಲ್ಲಿ ಬಂತಂದರೆ ಸಂಪಲ್ಲಿ ಅಲ್ಲಿ ಬಿಟ್ಟಿದ ತಕ್ಷಣ ಈ ಲೈಟ್ ಆನ್ ಮಾಡ್ಕೋಬೇಕು. ಅಂದರೆ ನೀರು ಪ್ರೆಷರ್ ಬಂತಂದರೆ ಈ ಲೈಟ್ ಬರುತ್ತೆ, 3 ಲೈಟು. ಆವಾಗ ನೀರು ಆನ್ ಆಗೋದು, ಫುಲ್ಲಾಗಿ ಆಫ್ ಆಗುತ್ತೆ. ಅಷ್ಟೇ. 2 ಆಯ್ತಲ್ಲ ಸರ್? ಅಷ್ಟೇ. ಏನಾದರೂ ಏನೋ ಡೌಟ್ ಇದೆಯಾ ಸರ್? ಅಷ್ಟೇ ಸರ್.